ಮಗಳೇ, ನನಗೆ ಯಾಕೋ ಇಲ್ಲಿಂದ ನಾವೆಲ್ಲ ಈಚೆ ಕಡೆಗೆ ಹೋಯ್ತೀವಿ ಅನ್ನೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಮಗಳೇ. ನಾನೇನೋ ಇಲ್ಲೇ ಫಿಕ್ಸ್ ಆಗಬೇಕು ಅಂತ ಅನ್ನಿಸ್ತಾಯ್ತು ನನಗಂತೂ. ಯಾವ ಗುಣಲಕ್ಷಣಗಳು ಕಾಣಿಸ್ತಿಲ್ಲ ಬಿಡು, ನಾವಿಲ್ಲಿಂದ ಹೋಯ್ತೀವಿ ಅಂತ ಅನ್ನೋದಕ್ಕೆ. ಇಲ್ಲೇ ನೀನೇ ಇರಬೇಕಾಯ್ತದೆ ಅಂತ ಅನ್ನಿಸ್ತದೆ ನನಗಂತೂ ಮಗಳೇ. ನೋಡು, ಇನ್ನೇನು ಪ್ರಯತ್ನ ಮಾಡೋಕ್ಕಾಗಲ್ಲ. ನಮ್ಮನ್ನೇ ಅಂತ ಹುಡಿಕೊಂಡು ಬಿಡಿಸ್ಕೊಳಕ್ಕೆ ಅಂತ ಒಬ್ರು ಬರಲಿಲ್ಲ. ಇವ್ರ ಮಗ ಬತ್ತಾನೆ ಅನ್ನೋದೊಂದು ಬಿಟ್ರೆ ನಮ್ಗಿನ್ ಯಾವ ಇದೂ ಇಲ್ಲ. ಬತ್ತಾರೆ ಅನ್ನೋದಂದ್ರೆ ಇವ್ರ ಮಗ ಯಾವಾಗ ಬತ್ತಾನೋ ಏನು ಕತೆಯೋ. ಅವ್ನು ಬಂದರೆ ಅವನು ಸೇರಿ ಜೈಲಿಗೆ ಹಾಕ್ತಾರೆ. ಅವನು 420 ಕೆಲಸನೇ ತಾನೇ ಮಾಡಿರ್ತಾನೆ, ನಮ್ಮ ಜೊತೆನೇ ಸೇರ್ಕೊಂಡು ಮಾಡೋನಲ್ಲ. ಅವನು ಸೇರಿ ನಿನಗೆ ಜೈಲಿಗೆ ಹಾಕ್ತಾರೆ. ಈಗ ನಮ್ಮ ಇಲ್ಲಿಂದ ಹೋಗೋಕ್ಕೆ ಬೇರೆ ದಾರಿನೇ ಇಲ್ಲ. ನನ್ನ ಮಗನ್ನ ಮನೆಯಲ್ಲಿ ಕಿಡ್ನಾಪ್ ಮಾಡ್ಬಿಟ್ಟವಳೆ. ಇಲ್ಲ ಅಂತ ಹೇಳಿದಿದ್ರೆ ನನ್ನ ಮಗ ಇಷ್ಟೊತ್ತಿಗೆ ಹೆಂಗೋ ನಮ್ಮ ಜೊತೆ ಇರೋನು. ಅದೇನು ಬದುಕ್ತವಳು, ಸಾಯ ಬಿಡ್ದವಳು. ಈಚೆ ಕಡೆ ಏನು ನಡೀತಾ ಇತ್ತು ಒಂದೂ ಗೊತ್ತಿಲ್ಲ. ಇನ್ನೊಬ್ಳು ನನ್ನ ಸೊಸೆ ಇದ್ಲಲ್ಲ, ರಾಣಿ, ಅವಳನ್ನ ಮನೆಗಿದ್ದಿದ್ರೆ ಅತ್ತೆ 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 ಅಂತ ಬಿಡಿಸ್ಕೊಳಕನ ಬಂದಿರೋಳು ಅಂತ ಅನ್ನಿಸ್ತದೆ. ಆದರೆ ಅವಳನ್ನೂ ಕಳ್ಕೊಬಿಟ್ಟೆ ನಾನಂತೂ. ಈಗ ನಮಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನಿಮ್ಮ ಜೊತೆ ಸೇರ್ಕೊಂಡು ನಾನು ಜೈಲು ಪಾಲಾಗಿ ಹೋಗ್ಬಿಟ್ಟೆ. ಪಿಲಾನ್ ಮಾಡ್ದೋಳಲ್ಲ, ಏನೂ ಅಲ್ಲ, ಆದರೂ ಜೈಲಾಗಿ ಬಿದ್ದಿದ್ದೀನಿ ನಾನು. ಬಿದ್ದಿರು ಜೈಲಾಗೇನೆ, ಅವಾಗ ಬುದ್ಧಿ ಬರುತ್ತೆ ನಿನಗೆ. ಲೋಫರ್ ಮೇಡಮ್, ಏನು ಮಾಡ್ತಾ ಇದ್ದೀರಾ ನೀವು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಮ್ಮಪ್ಪ ಯಾರು ಅಂತ ನಿಮಗೆ ಗೊತ್ತಿಲ್ಲ. ನೀವು ಸುಮ್ಮನೆ ನೋಡಿರ್ಬೋದಷ್ಟೇ. ನಮ್ಮ ಬ್ಯಾಕ್ಗ್ರೌಂಡ್ ಎಷ್ಟೈತೆ ಗೊತ್ತಾ? ನಾನೇನಾದ್ರು ಮನ್ಸು ಮಾಡಿದೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅಷ್ಟೇನೆ. ಅಯ್ಯಪ್ಪ, ಇದು ಯಾಕೆ ನನ್ನೇ ಹೊಡಿತಾ ಇದ್ದೀರಲ್ಲ? ಯಾವುದೇ ಇದು ಹೊಸ ಕ್ಯಾಂಡಿಡೇಟು ನಮ್ಮ ತಾಕ್ ಗೊತ್ತಾಯ್ತಲ್ಲ. ಯಾವುದೋ ನೋಡಕ್ಕೆ ಸಾವುಕಾರ ಹುಡುಗಿದ್ದಂಗೆ ಐತೆ ಮಗಳೇ. ಅದಕ್ಕೆ ಹೆಂಗ್ ಸಿಕ್ಕರಂಗಾಡು ಉಗಿಸ್ಕೊತಾ ಇರೋದು. ಏನ ನನ್ನೇ ಎತ್ತಂಗಡಿ ಮಾಡಿಸ್ತೀಯಾ? ಎತ್ತಂಗಡಿ ಮಾಡಿಸ್ತೀನಿ ಬಾ ನಿನ್ನ. ಯಾವ ಕಡೆ ಎತ್ತಂಗಡಿ ಮಾಡಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ತಪ್ಪು ಮಾಡೋದು ಮಾಡಿಬಿಟ್ಟು ಯಾವ ದೌಲತ್ ಮಾಡ್ತೀಯಲ್ಲ ನೋಡೋ. ಬಿದ್ದಿರೋ, ಇಲ್ಲೇ ಬಿದ್ದಿರಬೇಕು. ಕೂಳು ನೀರು ಹಾಕಲ್ಲ ನನಗೆ. ಏನು ಸಿಟಿನಲ್ಲಿದ್ದರೆ ಆರಾಮಾಗೆ ಹೆಂಗೋನು ಅವರು ಇವರು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಬಿಟ್ಟು ಮಜಾ ಮಾಡ್ಬೋದು ಅಂದ್ಕೊಂಡಿದ್ದೆ ಅಲ್ವಾ? ಕಂಪ್ಲೇಂಟ್ ಬಂದಿರೋದು ಹಳ್ಳಿನಲ್ಲಿ. ಇಲ್ಲಿಗೆ ಕರ್ಕೊಂಡು ಬಂದು ಕೇಸ್ ವಿಚಾರಣೆ ಮಾಡಬೇಕು ಅಂತ ನೀನು ಇಲ್ಲಿ ಕರ್ಕೊಂಡು ಬಂದಿರೋದು. ಬಿದ್ದಿರು, ನಿನಗೈತೆ. ನಿನ್ಗೂ ನನ್ನ ಮಗವನಲ್ಲ ನಿನ್ನ ಗಂಡ, ಇಬ್ರಿಗೂ ಐತೆ. ಸರಿಯಾಗೈತೆ, ಮಾಡ್ತೀನಿ ನಾನು. ಮೇಡಮ್, ನನ್ನ ಮಗನು ನನ್ನ ಜೊತೆನೇ ಹಾಕ್ರಿ. ಅವನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಆ ನನ್ನ ಮಗ, ನನ್ನ ಗಂಡ ನನಗೆ ಹೆಂಗೆ ಮೋಸ ಮಾಡ್ದ ಅಂತ ಹೇಳಿ ನನಗೆಲ್ಲ ಗೊತ್ತಾಗಬೇಕು. ಫಾರಿನ್ನು ಅದು ಇದು ಅಂತೆಲ್ಲ ಹೇಳ್ತಿದ್ನಲ್ಲ, ಅದು ಯಾಕೆ, ಏನು, ಯಾವ ಸುಳ್ಳು ಯಾವ ನಿಜ ಅಂತ ನನಗೆ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗಬೇಕು. ಅದಕ್ಕೇನೆ ದಯವಿಟ್ಟು ನನ್ನ ಫಸ್ಟ್ ಹಾಕಿ ಮೇಡಮ್. ಅವನ ಜೊತೆಗೆ ಹಾಕಿ ನನ್ನ. ಅವನ ಹತ್ರ ನಾನು ಸ್ವಲ್ಪ ಮಾತಾಡಲೇಬೇಕು. ಏನ ಇದನ್ನೇನು ಕಬ್ಬನ್ ಪಾರ್ಕ್ ಅಂತ ಅನ್ಕೊಂಡ್ಬಿಟ್ಟ, ಇಲ್ಲ ಲಾಲ್ಬಾಗ್ ಅನ್ಕೊಂಡ? ಗಂಡ ಹೆಂಡತಿನ ಲವ್ವರ್ಸ್ನೆಲ್ಲ ಜೊತೆ ಕೂರಿಸ್ಬಿಟ್ಟು ಮಾತಾಡ್ರಿ ಅಂತ ಬಿಡಕ್ಕೆ? ಪೊಲೀಸ್ ಸ್ಟೇಷನ್ ಇದು, ಪಾರ್ಕ್ ಅಲ್ಲ. ಏಯ್ ಕೂತ್ಕ ಮುಚ್ಕೊಂಡು. ಹೇಳ್ತಾಳೆ ನನಗೇನೆ ಕರ್ಕೊಂಡು ಬಂದು ಅವನನ್ನ ಇವ್ರ ಜೊತೆ ಬಿಡ್ಬೇಕಂತೆ. ಸ್ಟುಪಿಡ್. ಏಯ್ ಕೂತ್ಕೊಳ್ಳೆ. ಮೇಡಮ್, ಇದೇನು ಮೇಡಮ್, ಇವ್ರ ಜೊತೆ ಒಳ್ಳೆ ಸ್ಲಮ್ಮರ್ ಇದ್ದಂಗೆ ಅವ್ರೆ. ಇವ್ರ ಜೊತೆ ನನ್ನ ಹಾಕ್ತೀರಾ? ನೋ, ನಾನು ಇವ್ರ ಜೊತೆ ಇರಲ್ಲ ಮೇಡಮ್. ನೋ. ಮೇಡಮ್ ಪ್ಲೀಸ್ ಮೇಡಮ್, ಇವ್ರ ಜೊತೆ ಬೇಡ ಮೇಡಮ್. ಈ ಸ್ವಲ್ಪನೂ ಸ್ಟ್ಯಾಂಡರ್ಡ್ ಆಗಿಲ್ಲ ಮೇಡಮ್. ಇವರು ತುಂಬ ಲೋಕಲ್ ಜನ ಅಂತ ಅನ್ಸುತ್ತೆ ಮೇಡಮ್. ಇವರು ನೋಡ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಈ ರೂಮ್ ಬೇಡ ಮೇಡಮ್. ನನಗೆ ಬೇರೆ ರೂಮಲ್ಲಿ ಹಾಕಿ ಮೇಡಮ್. ಈ ಕಡೆಯಿಂದ ಒಂದು ತೆಗೆದು ಬಿಟ್ಟ ಅಂತಂದರೆ ಉಳ್ಳಾಡ್ಕೊಂಡು ಹೋಗಿ ಬಿದ್ದಿರಬೇಕು. ಕಿತ್ತೋದೊಳೆ ಬಿದ್ದಿರೆ. ಇದನ್ನೇನು ಅನ್ಕೊಂಡಿದ್ಯಾ ನೀನು? ಹೋಟೆಲ್ ರೂಮ್ ಮಾಡ್ಕೊಂಡಿದ್ಯಾ? ಈ ರೂಮ್ ಇಷ್ಟ ಇಲ್ಲ ಅಂದರೆ ಇನ್ನೊಂದು ರೂಮ್ ಇಷ್ಟ ಇಲ್ಲ ಅಂದರೆ ಇನ್ನೊಂದು ರೂಮ್ ಅಂತ ಬದಲಾಯಿಸಕ್ಕೆ? ಏಯ್ ಮುಚ್ಕೊಂಡು ಬಿದ್ದಿರೋ. ಸ್ಟ್ಯಾಂಡರ್ಡ್ ಆಗಿರೋಬೇಕಂತೆ. ಸ್ಟ್ಯಾಂಡರ್ಡ್ ಆಗಿರೋ ಬಂದ್ಬಿಟ್ಟು ಇಲ್ಲಿ ಯಾಕೆ ಬಿದ್ದಿರ್ತಾರೆ ಜೈಲಾಗೆ? ಮಾನ ಮರ್ಯಾದೆ ಉಳಿಸ್ಕೊಂಡು ಮನೆಗನ ಇರ್ತಾರೆ. ನಿಮ್ಮ ಥರ ಅಲಾಲ್ ಟೋಪಿ ನನ್ನ ಮಕ್ಕಳೇನೆ ಬಂದಿಲ್ಲಿ ಬಿದ್ದಿರೋದು. ಏಯ್ ಕೂತ್ಕೊಳ್ಳಲೇ, ಇಲ್ಲ ನಿಂತ್ಕೊಂಡೇ ಇರು. ಇವತ್ತು ನಿನಗೆ ಮಾತ್ರ ಊಟ ಹಾಕಲ್ಲ ಮೇಡಮ್. ನನಗೆ ಒನ್ ಟೈಮ್ ಊಟ ತಿನ್ನಲಾದ್ರೆ ಕೈಯೆಲ್ಲ ವೈಬ್ರೇಟ್ ಬಂದುಬಿಡ್ತವೆ ಮೇಡಮ್. ಪ್ಲೀಸ್ ಮೇಡಮ್, ನಾನು ತುಂಬ ಡಯಟ್ ಮಾಡ್ತಾ ಇದ್ದೀನಲ್ವಾ. ನನಗೇನಾದ್ರು ಫುಡ್ ತಂದ್ಕೊಡಿ ಮೇಡಮ್. ನನಗೆ ಈ ಚಪಾತಿ ಆ ಥರ ಏನಾದ್ರು ತಂದ್ಕೊಡಿ ಮೇಡಮ್. ಪ್ಲೀಸ್ ಮೇಡಮ್, ಊಟ ಹಾಕ್ತಿದ್ದಂಗೆ ನಾನು ಸತ್ತೋಗ್ಬಿಡ್ತೀನಿ ಮೇಡಮ್. ಕೈಯೆಲ್ಲ ವೈಬ್ರೇಟ್ ಬಂದುಬಿಡುತ್ತೆ ಮೇಡಮ್. ನಮ್ಮ ಡ್ಯಾಡಿ ಬರ್ತಾರೆ ನಾನು ಬಿಡಿಸ್ಕೊಂಡು ಹೋಗೋಕ್ಕೆ. ಅಲ್ಲಿ ತನಕ ಹೆಂಗಾದರೂ ಮಾಡಿ ಸ್ವಲ್ಪ ಮ್ಯಾನೇಜ್ ಮಾಡಿ ಮೇಡಮ್. ಪ್ಲೀಸ್ ಮೇಡಮ್. ನಿನಗಿನ್ನೂ ಕೊಬ್ಬಿಳ್ದಿಲ್ಲ ಅಲ್ವಾ? ಬಂದೇ ಇರು, ಬಿದ್ದಿರಲೇನೆ. ಮಾಡ್ತೀನಿ. ಇವ್ರು ನೋಡೋಳೆ ಹೆಂಗವ್ರೆ ನೋಡೋಕ್ಕೆ ನನ್ನೇ ಗುರಾಯಿಸ್ತವ್ರೆ. ಇವ್ರೇನು ಹಿಂಗವ್ರಲ್ಲ, ಇವ್ರ ಜೊತೆ ತಗೊಬಂದು ನನ್ನೂ ಹಾಕ್ತಾವ್ರೆ. ಇವ್ರು ಯಾರು ಏನು ಎಂತನೇ ಗೊತ್ತಿಲ್ಲ ನನಗೆ. ಬೆಂಗಳೂರಾಗ ಎಂತೆಂಥ ಪೊಲೀಸ್ ಸ್ಟೇಷನ್ ಇತ್ತು, ಅಲ್ಲಿ ಹಾಕೋದ್ರ ಬದಲು ಯಾವುದೋ ವಿಲೇಜಿಗೆ ತಗೊಂಡು ಬಂದು ಹಾಕೋರಲ್ಲ ನನ್ನ. ಇವ್ರು ನೋಡಿದ್ರೆ ಒಂಥರ ಭಯ ಆಗ್ತೈತೆ. ನನ್ನೇ ನುಂಗೋ ಥರ ನೋಡ್ತಾವ್ರೆ ಇವರು. ಚೇ ಅವ್ರ ಬಟ್ಟೆನೋ, ಅವ್ರ ಮುಖನೋ, ಮೂತಿನೋ. ಶಿಟ್, ಏನು ಮಾಡಲಿ? ಹಾಯ್. ಅಮ್ಮ ಬಿಟ್ಟಾಕು. ಈಗ ನಾವು ಫಸ್ಟು ರಾಹುಲ್ ಎಲ್ಲವನೇ ಅಂತೇಳ್ಬಿಟ್ಟು ಹುಡುಕಿ ಏನಾದರೂ ಒಂದು ಮಾಡಬೇಕು. ಈಗ ನಮಗೆ ಯಾರಾದರೂ ಹೊರಗಡೆಯಿಂದ ಒಬ್ಬರು ಸಹಾಯ ಮಾಡೋರು ಸಿಕ್ಬಿಟ್ರೆ ಸಾಕು, ನಾವು ಹೆಂಗೋ ನೆಮ್ಮದಿಯಾಗಿರ್ಬೋದು ಕಣಮ್ಮ. ಈಗ ನಾವು ಏನಾರ ಮಾಡಲೇಬೇಕು. ನಿಮ್ಗೆ ಯಾರಿಗಾದ್ರೂ ಹೊರಗಡೆ ಒಬ್ಬರು ಪರಿಚಯ ಇದ್ರೂ ಪರವಾಗಿಲ್ಲ, ಹೆಂಗನ ಮಾಡಿ ನಾವು ಕರೆಸ್ಕೊಂಡು ಏನಾರ ಮಾಡಬೇಕು. ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗಿಬಿಡ್ಬೇಕು. ಇಲ್ಲ ಅಂದರೆ ಒಂದು ಪ್ಲ್ಯಾನ್ ಮಾಡೋಣ. ಈ ಜೈಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತೇಳ್ಬಿಟ್ಟು ಫಸ್ಟು ಎಲ್ಲರೂ ಕುತ್ಕೊಂಡು ಪ್ಲ್ಯಾನ್ ಮಾಡೋಣ. ರಾತ್ರಿ ಹೊತ್ತಿನಾಗೆ ಯಾರು ಇಲ್ದಿರೋ ಟೈಮಿಗೆ ಜೈಲಿಂದ ಎಸ್ಕೇಪ್ ಆಗಬೇಕು. ಹಾಯ್ ಸಿಸ್ಟರ್, ಪ್ಲೀಸ್ ನನಗೂ ಹೆಲ್ಪ್ ಮಾಡ್ತೀರಾ? ನಾನು ಈ ಪೊಲೀಸ್ ಸ್ಟೇಷನಿಂದ ಎಸ್ಕೇಪ್ ಆಗಬೇಕು. ನನಗೆ ಪೊಲೀಸ್ ಸ್ಟೇಷನ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನನಗೆ. ಏನ ನಮ್ಮನ್ನೇ ಏನಂದೆ ಆಗಲೇನೆ?
ನಮ್ಮನ್ನೇ ನೋಡಕ್ಕೆ ಸ್ಲಮ್ ಜನಗಳು ಥರ ಅವರೇ, ಸ್ಲಮ್ಮುಗಳು ಅಂತ ಹೇಳ್ತಿಯಲ್ಲ ಲೇಯ್. ನಮ್ಮನ್ನೇ ಸ್ಲಮ್ಮು ಅನ್ನೋಳಿಗೆ ನಾವು ಸಹಾಯ ಮಾಡ್ತೀವೇನೆ, ನಾನು ಯಾಕೆ ನಿನಗೆ ಸಹಾಯ ಮಾಡಬೇಕು? ನಾವು 3 ಜನ ಓಡೋಗ್ತೀವಿ, ಇಲ್ಲೇ ಬಿದ್ದಿರು. ಈ ಸ್ಲಮ್ ಜನಗಳ ಜೊತೆ ಯಾಕೆ ಬತ್ತೀಯಾ? ಏನೋ ಪಾಪ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಅಂತ ಒಂದು ಸ್ಮೈಲ್ ಕೊಟ್ರೆ ನಮ್ಮನ್ನೇ ಸ್ಲಮ್ಮು ಗಿಮ್ಮು ಅಂದ್ಬಿಡೋದ? ನಾವು ಜಾಸ್ತಿ ಸ್ಲಮ್ಮೆ, ನಾವು ಸ್ಟ್ಯಾಂಡರ್ಡು, ನಿನಗಿನ ಸ್ಟ್ಯಾಂಡರ್ಡ್ ನಾವು. ಏನೋ ಬಿಡು, ಗ್ರಾಚಾರ ಕೆಟ್ಟಿಲಕ್ಕೆ ಬಂದಿದ್ದೀವಿ. ನೀನು ಒಂದು ವಾರ ಇರು ಪೊಲೀಸ್ ಸ್ಟೇಷನಾಗೆ, ನೀನು ಸ್ಲಮ್ ಆಯ್ತೀಯೋ ಇಲ್ಲ ರಮ್ ಆಯ್ತೀಯೋ ಗೊತ್ತಾಯ್ತದೆ. ಬಂದ್ಬಿಟ್ಲು ಇಲ್ಲಿ ನಮ್ಮನೆ ಸ್ಲಮ್ಮು ಅನ್ನೋಕ್ಕೆ. ಈಗ ಬಂದವಳು ಇನ್ನೂ ಗೊತ್ತಾಯ್ತದೆ. ಒಂದು ವಾರ ಇರು, ಊಟ ಕೊಡೋಕ್ಕಿಲ್ಲ, ನೀರು ಕೊಡೋಕ್ಕಿಲ್ಲ, ಸ್ನಾನ ಮಾಡೋಕ್ಕೆ ನೆಟ್ಟಗೆ ಬಿಡೋಕ್ಕಿಲ್ಲ, ಆವಾಗ ಸ್ಲಮ್ ಆಯ್ತೀಯೋ ಇಲ್ಲ ಹೀರೋಯಿನ್ ಆಯ್ತೀಯೋ ಗೊತ್ತಾಯ್ತದೆ. ನಮ್ಮ ತಾಗ ಬಂದ್ಬಿಟ್ಲು ಅಳ್ಳಾಡ್ಸ್ಕೊಂಡು ಹೇಳೋಕ್ಕೆ ಕಿತ್ತೋದವಳು. ನಾವ್ ಯಾವ ಸೀಮೆ ಸ್ಲಮ್ಮು? ನಮ್ಮ ತಗಿರಾಶ್ ನಿಂತಾಗೈತಾ? ಏನೋ ನಾವು ಎಡವಟ್ ಕೆಲಸ ಮಾಡ್ಕೊಂಡು ಬಂದಿಲ್ಲಿ ಸೇರ್ಕೊಂಡಿದೀವಿ. ಇಲ್ಲ ಅಂತ ಹೇಳಿದಿದ್ರೆ ಟಾಪ್ ಆಗಿತ್ತಾ ಇದ್ವಿ ನಿನಗಿನ್ನ. ಇವಳು ಯಾವ ಸೀಮೆಳಿ ಇವಳು? ನಮ್ಮನೆ ನೀ ಸ್ಲಮ್ ಅನ್ನಕ್ಕೆ ನಿಂತ್ಕೊಂಡು ದೊಡ್ಡ ಸ್ಲಮ್ಮು, ನಾವಲ್ಲ ಸ್ಲಮ್ಮು. ಮಗಳೇ ಕಿತ್ತಾಡೋದು ಬಿಡ್ರಿ, ಅವಳ ಪಾಡ್ಗಳು ಕುಂತ್ಕೊಂಡವಳಲ್ಲ, ಯಾರು ಮಾತಾಡಿಸ್ಲಿಲ್ಲ ಬಿಡು. ಸುಮ್ಮನೆ ಕುಂತ್ಕೊಳ್ಳಿ, ಅವಳು ಯಾರು ಮಾತಾಡ್ಸೋದು ಬೇಡ ಅವಳನ್ನ. ನಾವೆಲ್ಲ ಸ್ಲಮ್ ಅಲ್ವಾ, ಸ್ಲಮ್ನಾಗ ಯಾಕೆ ಮಾತಾಡ್ಸ್ಬೇಕವಳು? ಆರಾಮಾಗಿ ಕುಂತ್ಕೊಳ್ಳಿ ಬಾಯ್ಲಿ, ನಮ್ಮ ಪಾಡಿಗೆ ನಾವು ಮಾತಾಡ್ಕೊಳ್ಳೋಣ. ಇಲ್ಲಿಂದ ರಾತ್ರಿ ಎಸ್ಕೇಪ್ ಆಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಫಸ್ಟು ಯೋಚನೆ ಮಾಡೋಣ. ಫಸ್ಟು ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ಬೇಕು ನೋಡು. ನೋಡಿ ಪ್ಲೀಸ್ ನನ್ನ ತಪ್ಪಾಯಿತು, ಪ್ಲೀಸ್ ಸರಿನಾ? ನಾನೇ ತಪ್ಪು ಮಾಡಿಬಿಟ್ಟೆ. ನಿಮ್ಮನ್ನ ಸ್ಲಮ್ ಅಂದ್ಬಿಟ್ಟು, ಅದು ಪೊಲೀಸ್ ಮೇಲೆ ಕೋಪ ಬಂದಿತ್ತಲ್ವಾ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಮೇಲೆ ಈ ಥರ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ನಿಮ್ಮನ್ನ ಸ್ಲಮ್ಮು ಅಂದ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ನಿಮ್ಮ ಜೊತೆ ಇದ್ದೀನಲ್ಲ ಈಗ, ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ಹೇಳ್ಕೊಡಿ. ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗೋಗ್ಬಿಡ್ಬೇಕು. ಇಲ್ಲೊಂದು ಕ್ಷಣನೂ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಇಲ್ಲಿರೋಕ್ಕೆ. ಪ್ಲೀಸ್ ನಾವು ಯಾಕೆ ನಿನಗೆ ಸಹಾಯ ಮಾಡಬೇಕು? ನೀನು ಸಹಾಯ ಮಾಡಿದ್ರೆ ನಮ್ಗೇನು ಬರ್ತದೆ ಲಾಭ? ಏನಾರು ಕೊಟ್ಬಿಟ್ಟು ಇಡಿಸ್ಬಿಡ್ತೀಯ ನೀನು? ನಾವೇ ಇಲ್ಲಿ ನಮಗೆ ಗೊತ್ತಿಲ್ಲದಂಗೆ ಸಾಯ್ತಿದ್ದೀವಿ. ಇಲ್ಲಿಂದ ಫಸ್ಟ್ ಓಡೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ನಮಗೆ ಅಂತ ಒಬ್ಬರು ಬಿಡಿಸ್ಕೊಂಡು ಹೋಗಕ್ಕೆ ಗೊತ್ತಿಲ್ಲ, ಏನೂ ಇಲ್ಲ. ನಮ್ಮ ಕಷ್ಟ ನಮಗೆ, ಇವಳು ಬಂದ್ಬಿಟ್ಲು ನಂದೆಲ್ಲಿಕ್ಲಿ ಅಂತ. ನೋಡಿ, ಇಲ್ಲಿಂದ ನನ್ನ ಹೊರಗಡೆ ಕರ್ಕೊಂಡೋಗಿ ಸಾಕು. ಅಲ್ಲಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡ್ತೀನಿ, ಏನು ಬೇಕೋ ಮಾಡ್ತೀನಿ. ಈ ಜೈಲಾಗಿದ್ದರೆ ಅಷ್ಟೇ ಕಷ್ಟ. ಈ ಜೈಲಲ್ಲಿಲ್ಲ ಹೊರಗಡೆ ಹೋದೆ ಅಂದರೆ ನನ್ನ ಹತ್ರ ತುಂಬ ದುಡ್ಡೈತೆ. ನಮ್ಮಪ್ಪ ತುಂಬ ಸಾಹುಕಾರರು, ಅವ್ರ ಹತ್ರ ತುಂಬಾ ದುಡ್ಡೈತೆ. ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತೀನಿ, ಲೈಫಾಗಿ ನೀವೆಲ್ಲ ಸೆಟ್ಲ್ ಆಗೋಷ್ಟು ದುಡ್ಡು ಕೊಡ್ತೀನಿ. ಆದರೆ ಪ್ಲೀಸ್ ನನ್ನ ಈ ಜೈಲಿಂದ ಫಸ್ಟು ಕರ್ಕೊಂಡೋಗ್ಬಿಡಿ. ನನಗೂ ಈ ಜೈಲಾಗಿರೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಅಮ್ಮ. ಏನು ಮಾಡೋದು, ಸಾಹುಕಾರಂತೆ ಸಾಹುಕಾರು. ಹೋಗ್ಬೇಕಾದ್ರೆ ನಮ್ದೇನಾದ್ರು ಹೋಗ್ಬೇಕಾಗಂಟು ಸುಮ್ಮನೆ ಜೊತೆಗೆ ಹಿಂದೆಗಡೆ ಹಂಗೇನಿಯಾ ಕರ್ಕೊಂಡೋದ್ರೆ ನಮಗೂ ಕಾಸು ಸಿಗ್ತದೆ. ಏನಂತೀಯಮ್ಮ? ಬಿಡು ಪಾಪ ಹುಡುಗಿ, ಏನೋ ಗೊತ್ತಿಲ್ಲದಂಗೆ ಹಂಗೆ ಅಂದ್ಬಿಟ್ಟೈತೆ. ಹಂಗಂತ ಸಾಧನೆ ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ? ನೀನು ಬೇಡ, ನೀನು ಇದು ಮಾಡು ಅಂತ ಹೇಳ್ಬಿಟ್ಟು ಪಾಪ ಒಳ್ಳೆ ಮಗ ಅಂತ ಅನ್ನಿಸ್ತದೆ. ಆಯ್ತು ಹೇಳು, ಜೊತೆಗೇನೆ ಕರ್ಕೊಂಡು ಹೋಗೋಣ. ಆಯ್ತು ಬಿಡು, ಕರ್ಕೊಂಡು ಹೋಗ್ತೀವಿ. ಆದರೆ ಹೋದ್ಮೇಲೆ ನಮಗೂ ಸಹಾಯ ಮಾಡಬೇಕು ಸರಿನಾ? ಇಲ್ಲಿಂದ ಓಡೋಗೋವಾಗ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಓಡೋಗೋಣ. ಅಲ್ಲಿಗೆ ಹೋದ್ಮೇಲೆ ನಮಗೂ ಒಂದು ಸ್ವಲ್ಪ ಕಾಸು ಗೀಸು ಎಲ್ಲ ಕೊಟ್ಬಿಟ್ಟು ನಾವು ಸೆಟ್ಲ್ ಆಗಬೇಕಲ್ಲ. ನಾವು ನಿನ್ನ ಜೊತೆನೇ ಬೆಂಗಳೂರು ಕಡೆಗೆ ಬಂದ್ಬಿಡ್ತೀವಿ. ನನಗೊಂದು ಮನೆಗೇನೆ ಮಾಡಿಕೊಟ್ಬಿಟ್ಟು ನಮ್ಮನ್ನು ಸೆಟ್ಲ್ ಮಾಡಿಸ್ಬಿಡು ಸರಿನಾ? ಅಯ್ಯೋ, ನಮ್ಮವೇ ಮನೆ, ತುಂಬ ಮನೆ ಅವೆ. ನಿಮ್ಗೆ ಯಾವ್ದು ಬೇಕಾದರೂ ಒಂದು ಮನೆ ನಾನೇ ಫ್ರೀಯಾಗಿ ಕೊಟ್ಬಿಡ್ತೀನಿ. ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಮನೆಯಲ್ಲಿರ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಇಲ್ಲಿಂದ ಫಸ್ಟ್ ಕರ್ಕೊಂಡೋಗ್ಬಿಡಿ ನನಗೆಲ್ಲ ಕೂತ್ಕೊಳ್ಳೋಕ್ಕೆ ಈ ಥರ ಎಲ್ಲ ನಂಗೆ ಇಷ್ಟನೇ ಇಲ್ಲ. ಆಯಿತು ಬಿಡವ, ನೀನು ಇಷ್ಟು ಹೇಳಿದ್ಮೇಲೆ ನಮ್ಮ ಜೊತೆನೇ ಕರ್ಕೊಂಡು ಓದ್ತಿರೋದೇನೇನಿಯ.